ಸಾರಥಿ ಸತ್ಯಂ ಪರಂ ಧೀಮಹಿ. ಕಾರ್ಯಕ್ರಮವನ್ನು ಮಾಡಿದ್ವಿ. ಇದಾದ ನಂತರದಲ್ಲಿ ಮನೆಗೆ ಮಕ್ಕಳಿಗೆ ಹಳೆಯ ಕಥೆಗಳು ಹೊಸ ಕಿವಿ ಅಂತ ಹೇಳ್ತಕ್ಕಂಥ ಒಂದು ಒಳ್ಳೆ ಇದರ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದ ನಂತರದಲ್ಲಿ ಮೊನ್ನೆ ತಾನೇ ನಾವು ನಾರಾಯಣ ಸ್ಮರಣೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಇವರು KS ನಾರಾಯಣಾಚಾರ್ ಅಂತ ಹೇಳಿ ಉಪನ್ಯಾಸಕರು, ಭಾಳ ದೊಡ್ಡ ವಿದ್ವಾಂಸರವರು, ಅವರ ಒಂದು ಸ್ಮರಣೆ ಮತ್ತು ಅದರ ಜೊತೆಗೆ ವಿಷ್ಣು ಸಹಸ್ರನಾಮದ ಪಠಣೆಯನ್ನು ಸಹ ಎಲ್ಲ ಭಜನಾ ಪರಿಷತ್ ಮಹಿಳೆಯರು ಕೂಡಿ ಇದೇ ಕುವೆಂಪು ರಂಗಮಂದಿರದಲ್ಲಿ ಭಾಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಆಯಿತು. ಇದಾದ ನಂತರ ಇವಾಗ ನಾವು ಈ ಸಂಗೀತವನ್ನು ಉದ್ದೇಶಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಂಗೀತದಲ್ಲಿ ಬರುವ ಒಂದು ರಾಗವನ್ನು ತೆಗೆದುಕೊಂಡು ಆ ರಾಗದಲ್ಲಿ ಯಾವ್ಯಾವ ಚಿತ್ರಗೀತೆಗಳು ಬರುತ್ತೆ, ಭಾವಗೀತೆಗಳು ಬರುತ್ತೆ, ಹಾಗೆಯೇ ಶಾಸ್ತ್ರೀಯ ಸಂಗೀತಗಳು, ಇದರ ಒಂದು ಮೆಲುಕು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇದರೊಳಗೆ ಎಲ್ಲ ನಮ್ಮ ಶಿವಮೊಗ್ಗದ ಹಲವಾರು ಕಲಾವಿದರುಗಳು ಭಾಗವಹಿಸಿದ್ದಾರೆ. ಇದರ ಒಂದು ಪರಿಕಲ್ಪನೆ ಮತ್ತು ನಿರ್ದೇಶನವನ್ನು ನಮ್ಮ HS ನಾಗರಾಜ್ರವರು ನಡೆಸ್ಕೊಡುವಂಥ ಈ ಕಾರ್ಯಕ್ರಮ ಇದಾಗಿರ್ತದೆ. ಆತ್ಮೀಯರೇ, ತಮಗೆಲ್ಲರಿಗೂ ಸಹ ನಾವು ಅಜಯ ಸಂಸ್ಕೃತಿ ಬಳಗದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ದಯವಿಟ್ಟು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಒಂದು ಕಾರ್ಯಕ್ರಮ ಬರುವುದು. ಯಾಕೆಂದರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಸುಮಾರು ಒಂದು 5-6 ತಿಂಗಳ ಹಿಂದೆಯೇ ಯೋಚನೆ ಮಾಡಿದ್ವಿ. ಆದರೆ ನಂತರದಲ್ಲಿ ಸ್ವಲ್ಪ ಇದಾಗಿ ನಮ್ಮ ಪ್ರಚಾರದ ಒಂದು ದೃಷ್ಟಿ ಎಲ್ಲೋ ಒಂದು ಕಡೆಗೆ ಕೊರತೆ ಆಗಿಯೋ ಅಥವಾ ಏನೋ ಒಂದು ಕಾರಣದಿಂದ ಮತ್ತು ಇವತ್ತಿನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ದೊಡ್ಡ ಹವಾದ ಮುಂದೆ ನಮ್ಮ ಒಂದು ಕಾರ್ಯಕ್ರಮದ ಇದಾಗಿರ್ಬೋದು. ಯಾಕೆಂದರೆ ನಾವು ಯಾವುದಕ್ಕೂ ಸಹ ಯೋಚನೆ ಮಾಡೋವಂಥದ್ದು ಅಂಜುವಂಥದ್ದು ಏನೂ ಇಲ್ಲ. ಕಾರ್ಯಕ್ರಮ ಸಕ್ಸಸ್ ಆಗಬೇಕು. ದ ರಾ ಬೇಂದ್ರೆಯವರು ಒಂದು ಮಾತು ಹೇಳ್ತಾನೆ, ಲಕ್ಷ ಮಂದಿ ಸೇರಿಸಿ ಸಂತಿ ಮಾಡೋಕ್ಕಿಂತ 4 ಜನ ಒಳ್ಳೆ ಮಂದಿ ಇದ್ದು ಕಿವಿ ಕೊಟ್ಟು ಕೇಳೋವಂಥ ಮಂದಿ ಇದ್ದರೆ ಸಾಕಪ್ಪ ಹಾಗೆ ಅಂಥೇಳಿ, ಹಾಗೆ ನಾವು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ J. ರಾಮಾಚಾರ್ ಅವರು ವಹಿಸ್ಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ವಿ. ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರ್ತಕ್ಕಂಥ ನಮ್ಮ ಗುರುಗುಹ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ವಿದ್ವಾನ್ HS ನಾಗರಾಜ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮದ ಇವತ್ತು ಮತ್ತು ನಾಳೆ ಎರಡೂ ಕಾರ್ಯಕ್ರಮ ನಡೆಸಿಕೊಡೋರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಾರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ರಾಜಕೀಯ ವ್ಯಕ್ತಿಗಳು ಯಾರೂ ಬೇಡ, ಸ್ವಲ್ಪ ಈ ಕಲೆ ಬಗ್ಗೆ ಆಸಕ್ತಿ ಇರುವಂಥವರೇ ಬೇಕು ಅಂಥೇಳಿ ಯೋಚನೆ ಮಾಡಿದ್ವಿ. ಆದರೆ ಮತ್ತೆ ತದನಂತರದಲ್ಲಿ ನಾವು ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ತೊಡಗಿಸ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಬೇಕು ಅಂತೇಳಿ DS ಅರುಣ್ ಅವರನ್ನು ಕೇಳ್ಕೊಂಡಿದ್ವಿ. ಅವರು ಒಪ್ಕೊಂಡಿದ್ದರು. ಕಾರಣಾಂತರದಿಂದ ಅವ್ರದ್ದು ಬೇರೆ ಕಾರ್ಯಕ್ರಮದಿಂದ ಬೆಂಗಳೂರಿಗೆ ಹೋಗಿರೋದ್ರಿಂದ ಅವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗೋಕ್ಕಾಗಲಿಲ್ಲ. ಆದರೆ ನಮ್ಮ ಅದೃಷ್ಟವಶಾತ್ತು ನಮ್ಮ ಸುಗುಣ ಮೆಮೋರಿಯಲ್ ಟ್ರಸ್ಟ್ ಇದರ ಸಂಸ್ಥೆಯ ಒಂದು ಕಾರ್ಯದರ್ಶಿಗಳು ಮತ್ತು ಅವರು CEO ಪರಿಮಳ ಕನ್ಸಲ್ಟೆನ್ಸ್ ಡೈರೆಕ್ಟರ್ ಆಗಿದ್ದಾರೆ. ಮತ್ತು ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜಿನ ಬೆಂಗಳೂರು, ಇಲ್ಲಿಯೂ ಸಹ ಇವರು ಡೈರೆಕ್ಟರ್ ಆಗಿದ್ದಾರೆ. ಇವರು ಹಲವಾರು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಅದರಲ್ಲಿ 2 ಪುಸ್ತಕಗಳಲ್ಲಿ ಒಂದು ಪುಸ್ತಕವನ್ನು ನಮ್ಮ ಹೆಮ್ಮೆಯ ಹಿಂದಿನ ಮಾಜಿ ರಾಷ್ಟ್ರಪತಿಗಳು ಮತ್ತು ಸೈಂಟಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ನಂತರದಲ್ಲಿ ನಮ್ಮ ಸಾಮಾಜಿಕ ಸೇವಾಕರ್ತರು ಹಾಗೂ ನಮ್ಮ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಇನ್ನೊಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಒಳ್ಳೆಯ ರೈಟರ್ ಕೂಡ. ಇಂಥವರು ಇವತ್ತಿನ ಒಂದು ಈ ಕಾರ್ಯಕ್ರಮದ ಉದ್ಘಾಟನೆ ನಮಗೆ ಸಿಕ್ಕಿರೋದು ನಮ್ಮೆಲ್ಲರಿಗೂ ಒಂದು
ಒಂದು ಸಂತೋಷದ ವಿಚಾರ ಅಂತ ಹೇಳಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹ ಆಗಮಿಸಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅದೇ ರೀತಿ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳು ನಮ್ಮೊಂದಿಗೆ ಇದ್ದು ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾ ಒಳ್ಳೆಯ ಸಲಹೆಗಳನ್ನು ಕೊಡ್ತಾ ಹಿರಿಯರಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಗೌರವ ಅಧ್ಯಕ್ಷರು ಎಚ್ ಜಿ ನಾಗರಾಜ್ರವರು ಇದ್ದಾರೆ. ಅವರು ನಿವೃತ್ತ ಬ್ಯಾಂಕ್ ಎಂಪ್ಲಾಯಿ ಮ್ಯಾನೇಜರ್ ಇದ್ದಾರವರು. ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಈ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲ ಕಲಾಭಿಮಾನಿಗಳಿಗೂ ಹಾಗೂ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬಂದಿರತಕ್ಕಂಥ ಕಲಾವಿದರುಗಳು, ಭಾಗವಹಿಸುವ ಕಲಾವಿದರುಗಳು ಶ್ರೀ ANS ಕಿರಣ್, ಶ್ರೀ BJ ಹರಿ, ಶ್ರೀಮತಿ ಸುರೇಖಾ ಹೆಗಡೆ, ಶ್ರೀಮತಿ ಸಿಂಚನಾಮೂರ್ತಿ, ಶ್ರೀಮತಿ ಕೃಪಾ ಶ್ರೀಕಾಂತ್, ಕುಮಾರಿ ಚಾರ್ವಿ ಮುರಳೀಧರ್, ಕುಮಾರಿ PS ಮಹಿತಿ ಭಟ್, ಕುಮಾರಿ ಚಿನ್ಮಯಿ ನಾಗೇಂದ್ರ, ಕುಮಾರಿ ಮಹಿತಿ ನಾಗೇಂದ್ರ, ಇವರುಗಳಿಗೂ ಸಹ ನಾನು ಸ್ವಾಗತವನ್ನು ಕೋರಿಸ್ತೇನೆ. ಇವರೊಂದಿಗೆ ವಾದ್ಯಗಳ ಒಂದು ಇದರಲ್ಲಿ ಕೀಬೋರ್ಡ್ನಲ್ಲಿ ಮೆಲ್ವಿನ್ ಹಾಗೂ ವಿಜಯ್, ತಬಲಾದಲ್ಲಿ ಶ್ರೀ ವಿಠಲ್ ರಂಗದೋಳವರು, ರಿದಮ್ ಪ್ಯಾಡ್ನಲ್ಲಿ ರಾಮು ರಂಗದೋಳವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಚಿಕಿತ್ಸಾ ವಿಧಾನದಲ್ಲಿ ರಾಗಗಳ ಬಳಕೆ ಕುರಿತಂತೆ ಮಾತನಾಡಲು ನಮ್ಮೊಂದಿಗೆ ಡಾಕ್ಟರ್ ರಂಜಿನಿ ಬಿದ್ರಳ್ಳಿಯವರು ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಇದೆಲ್ಲದರೊಂದಿಗೆ ನಮ್ಮ ಸಂಸ್ಥೆಯನ್ನು ಇದುವರೆಗೂ ಬಹಳ ಉತ್ಸುಕವಾಗಿ ನೋಡಿಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮೆಲ್ಲರಿಗೂ ತಿಳಿಸ್ತಾ ಅವರ ಒಂದು ನಿಜವಾಗಲೂ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಪರಿಕಲ್ಪನೆ ನಮ್ಮ ಶ್ರೀನಿವಾಸ್ ಎಲ್ಲರಿಗೂ ಸಹ ಇಡೀ ಶಿವಮೊಗ್ಗ ಮತ್ತು ಕರ್ನಾಟಕದ ಜನರಿಗೆ ಗೊತ್ತಾಗಿರುವಂಥದ್ದು ನಾವಿಕಾ ಶ್ರೀನಿವಾಸ್ ಎಂಬತಕ್ಕಂಥ ಖ್ಯಾತಿಯನ್ನು ಪಡೆದಿರುವಂಥವ್ರು. ಅವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ, ಕೃಷ್ಣ ಕಾರಣ ಅಂತ ಹೇಳ್ಬಿಟ್ಟು. ಆ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡುವಂಥ ಒಂದು ಈ ಕಾರ್ಯಕ್ರಮವೂ ಇದೆ. ಇದು ಅವರು ಒಂದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಕುವೆಂಪು ರಂಗಮಂದಿರದ ಆಡಳಿತಿ ಮಂಡಳ ವರ್ಗ ಹಾಗೂ ನಮ್ಮ ಚಿನ್ನು ಇವರು ಮೈಕ್ ಸೆಟ್ ಇವ್ರದ್ದು ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಪ್ರತಿಯೊಬ್ಬರು ನಮ್ಮೊಂದಿಗೆ ಸಹಕಾರ ನೀಡಿದಂಥ ಪರೋಕ್ಷವಾಗಿ ಅಪರೋಕ್ಷವಾಗಿ ನೀಡಿದಂಥ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವಾದ ಭಾಷಣವನ್ನು ಮುಗಿಸ್ತೇನೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಿತ್ರರುಗಳಿಗೂ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರನ್ನು ಸ್ವಾಗತಿಸಿದಂತಹ ಅಚ್ಯುತರಾವ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಜ್ಯೋತಿ ಬೆಳಗುತ್ತಾ ಇರೋ ಜ್ಯೋತಿಗೆ ಎಣ್ಣೆ ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ವೇದಿಕೆ ಮೇಲಿರುವ ಗಣ್ಯರನ್ನು ಹಾಗೂ ಅಜೇಯ ಸಂಸ್ಕೃತಿ ಬಳಗದ ಪದಾಧಿಕಾರಿಗಳನ್ನು ಕೇಳ್ಕೊತೀನಿ. ಪದಾಧಿಕಾರಿಗಳೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೋರಿಕೆ. ಉದ್ಘಾಟನೆಗೆ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ನಮಗೆಲ್ಲ ತಿಳಿದಂತೆ ಕಳೆದ
3 ದಿನಗಳಿಂದ ನಮ್ಮ ಸಂಗೀತ ಕ್ಷೇತ್ರ ಇಬ್ಬರು ವ್ಯಕ್ತಿಗಳನ್ನು ಕಳ್ಕೊಂಡು ಬಡವಾಗಿದೆ. ಒಬ್ಬರು ಮಹಾ ನಿರ್ದೇಶಕರು ಶ್ರೀ ಕೆ ವಿಶ್ವನಾಥ್, ಮತ್ತೊಬ್ಬರು ಶ್ರೀಮತಿ ವಾಣಿ ಜಯರಾಮ್. ನಮಗೆ ವಿಶ್ವನಾಥ್ ಅಂತ ಹೇಳಿದ ತಕ್ಷಣ ನಮಗೆ ಕಣ್ಮುಂದೆ ಬರೋದು ಶಂಕರಾಭರಣಂ ಚಿತ್ರ. ವಾಣಿ ಜಯರಾಮ್ ಅಂತ ಹೇಳಿದ ತಕ್ಷಣ ನಮಗೆ ಕಣ್ಮುಂದೆ ಬರೋದು ಅದೇ ಶಂಕರಾಭರಣಂ ಚಿತ್ರದಲ್ಲಿ ಮಾನಸ ಸಂಚಾರರೇ ಹೇಳಿರೋ ಒಂದು ಹಾಡು. ಅವರಿಬ್ಬರನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಬ್ಬರಿಗೆ ಗೌರವ ಸೂಚಕವಾಗಿ 1 ನಿಮಿಷದ ಮೌನಾಚರಣೆ ಮಾಡೋದ್ರ ಮುಖಾಂತರ ಶ್ರದ್ಧಾಂಜಲಿ ಅರ್ಪಿಸೋಣ ಅಂಥೇಳಿ ಎಲ್ಲರಲ್ಲೂ ಕೇಳ್ಕೊತೇನೆ. ಓಂ ತತ್ಸತ್. ಓಂ ಶಾಂತಿ ಶಾಂತಿ ಶಾಂತಿ. ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ರಾಮಾಚಾರ್ಯ ಅವರು ಕಾರ್ಯಕ್ರಮ ಉದ್ದೇಶಿಸಿ 2 ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತೇನೆ. ವೇದಿಕೆ ಮೇಲಿರುವ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನೆರೆದಿರುವಂತಹ ಸಭಿಕರೇ, ಅಣ್ಣ ತಂಗಿಯರೇ, ಅಕ್ಕ ತಂಗಿಯರೇ ಹಾಗೂ ಬಂದಂತಹ ಪತ್ರಿಕಾ ಮಿತ್ರರೇ, ಕಳೆದ 7-8 ವರ್ಷದಿಂದ ನಮ್ಮ ಸಂಸ್ಥೆ ಸ್ಥಾಪನೆ ಆಯಿತು. ಅಜಯ ಸಾಂಸ್ಕೃತಿಕ ಬಳಗ. ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆನ ಹುಟ್ಟಾಕಿದ್ದೀವಿ. ನಮ್ಮ ಸಂಸ್ಥೆಯ ಮೂಲಕ ವಿಭಿನ್ನ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ಈಗ ಆಲ್ರೆಡಿ ನಮ್ಮ ಸ್ವಾಗತ ಭಾಷಣದಲ್ಲಿ ಅಚ್ಯುತರಾಯರು ಏನೇನು ಕಾರ್ಯಕ್ರಮ ಮಾಡ್ತಿದ್ವಿ ಅನ್ನೋದು ಆಲ್ರೆಡಿ ಹೇಳಿದ್ದಾರೆ. ಇವತ್ತಿನ ದಿನ ಎಲ್ಲೆಲ್ಲೂ ಸಂಗೀತವೇ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಈ ಸಂಗೀತ ಕಾರ್ಯಕ್ರಮದ ಮೂಲ ಉದ್ದೇಶ ಬಂದುಬಿಟ್ಟು, ಒಂದು ಕಡೆ ಸಂಗೀತದ ಎಲ್ಲ ಸ್ವರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರದಿಂದ ಯಾವ ರೋಗಕ್ಕೆ ಮದ್ದು, ಇದನ್ನು ಒಂದು ಟೀಮಾಗಿ ಡಾಕ್ಟರ್ ರಂಜನಿ ಬಿದ್ರಳ್ಳಿ ಮತ್ತು ನಮ್ಮ ಗುರುಗಳಾದಂತಹ ಗುರುಗುಹ ನಾಗರಾಜರವರು ಇಬ್ಬರೂ ಸೇರ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಸೊ ನಾವು ಹೆಚ್ಚಿನ ಸಮಯನ ಮಾತಾಡೋಕ್ಕೆ ತೊಗೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಎಲ್ಲರೂ 2 ದಿನ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಅಧ್ಯಕ್ಷರಾದಂಥ ರಾಮಾಚಾರ್ಯ ಅವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂಥ ಶ್ರೀ ಗುರುರಾಜರಾವ್ ಅವರು 2 ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಅಜೇಯ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸ್ತಾ, ಯಾಕೆ ಈ ಮಾತನ್ನು ಕೋಟಿ ಕೋಟಿ ವಂದನೆಗಳನ್ನು ನಾವು ಅರ್ಪಿಸ್ಬೇಕು ಅಂದರೆ, ನಾನೊಂದು ಮೆಡಿಕಲ್ ಕಾಲೇಜಿಂದ ಬರ್ತಿದ್ದೀನಿ. ದೈಹಿಕ ಒತ್ತಡ ಹೇಗಾದರೂ ತಡಿಬೋದು, ಮಾನಸಿಕ ಒತ್ತಡ ಅಷ್ಟಿದೆ ಸುಲಭ ಅಲ್ಲ ತಡಿಲಿಕ್ಕೆ. ಎಲ್ಲಿ ನೋಡಿದರೂ ಡಿಪ್ರೆಷನ್ನು, ಫೋಬಿಯಾ, ನೂರಾರು ಪ್ರಾಬ್ಲಮ್ಸು ಬೆಂಗಳೂರಿನ ಮೆಡಿಕಲ್ ಕಾಲೇಜುಗಳಲ್ಲಿ ನಾವು ನೋಡ್ತೀವಿ. ನೂರಾರು ರಿಸರ್ಚ್ ಇದರ ಮೇಲೆ ನಡೀತಾ ಇದೆ. ಮೆದುಳಲ್ಲಿ ಅನೇಕ ರೀತಿಯ ಲೋಬ್ಸ್, ಅಂದರೆ ಫ್ರಂಟಲ್ ಲೋಬು, ಹಾಸ್ಪಿಟಲ್ ಲೋಬು, ಪ್ಯಾರೆಟಲ್ ಲೋಬು, ಈ ಥರದ ಲೋಬ್ಸ್ಗಳಿರುತ್ತೆ. ಈ ಲೋಬ್ಸ್ಗಳು ಅಂದರೆ ಈ ಕಾರ್ಯಗಳು ಏನು ಮಾಡ್ತವೆ ಅಂದರೆ, ಕೆಲವು ಯೋಚನೆಯನ್ನು ಮಾಡ್ತವೆ, ಯೋಚನೆಗೆ ಸಹಕಾರ ಕೊಡುತ್ತೆ, ಕೆಲವು ಭಾವನೆಗಳನ್ನು ಸಹಕಾರ ಕೊಡುತ್ತೆ. ನಾವು ಏನೇ ಒಂದು ಕಾರ್ಯ ಮಾಡಬೇಕು ಅಂತಂದರೆ ನಮ್ಮಲ್ಲಿ 2 ರೀತಿಯ ಹಾರ್ಮೋನ್ಸ್ ಇರುತ್ತೆ. ಒಂದು ಪಾಸಿಟಿವ್ ಹಾರ್ಮೋನ್ಸು, ಒಂದು ನೆಗೆಟಿವ್ ಹಾರ್ಮೋನ್ಸು. ಪಾಸಿಟಿವ್ ಹಾರ್ಮೋನ್ಸು ಆಕ್ಸಿಟೈಸಿನ್, ಸೆರೋಟಿನಿನ್, ಈ ಥರದ ಕೆಲವು ಹಾರ್ಮೋನ್ಸು ಪ್ರತಿಯೊಬ್ಬರಿಗೂ ಇರಲೇಬೇಕು. ಅದು ಕಾರ್ಯ ಮಾಡಿದಾಗ ಮಾತ್ರ ನಾವು ಸದೃಢವಾಗಿ ಮಾನಸಿಕ ಸ್ಥಿರತೆಯಲ್ಲಿ ಇರ್ತೀವಿ. ಆ ರಿಸರ್ಚ್ ವರ್ಕ್ನಲ್ಲಿ ಸಂಗೀತವು ಒಂದು ಭಾಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಅಂತಹ ರಿಸರ್ಚಿನ
ಕೆಲಸ ಮಾಡಲಿಕ್ಕೆ ಅಜೇಯ ಗ್ರೂಪ್ನವ್ರು ಈ ಕಾನ್ಸೆಪ್ಟನ್ನ ತೊಗೊಂಡು ಮಾಡ್ತಿದ್ದಾರಲ್ಲ, ಅಜೇಯ ಅಂತಿದ್ರೆ ಎಲ್ಲದರಲ್ಲೂ ಜಯ ಅಂತ. ಆ ಎಲ್ಲದರಲ್ಲೂ ಜಯ, ಎಲ್ಲರಲ್ಲೂ ಸಂಗೀತದ ಮುಖಾಂತರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಸದೃಢವಾಗಿರಲಿಕ್ಕೆ ದಾರಿ ತೋರಿಸ್ತಿದ್ದಾರಲ್ಲ, ಅವರಿಗೆ ಬಹುಶಃ ನಾವೆಲ್ಲ ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸ್ಬೇಕಾಗತ್ತೆ. ಈ ಬಂದಿರತಕ್ಕಂಥ ನಾವೆಲ್ಲರಿಗೂ ಆದಷ್ಟು ಮಟ್ಟಿಗೂ ಈ ಪಾಸಿಟಿವ್ ಹಾರ್ಮೋನ್ಸ್ ನಮ್ಮಲ್ಲಿ ಬೆಳೀಲಿ, ಅದಕ್ಕೆ ಯಾವ್ಯಾವ ರಾಗಗಳು ರೋಗಗಳಿಂದ ಹೊರಗೆ ನಿಯುಕ್ತಿ ಬರಲಿಕ್ಕೆ ದಾರಿಯನ್ನು ತೋರಿಸ್ಲಿ ಅನ್ನುವಂಥ ಆ ವಿಷಯಕ್ಕೆ ಇರ್ತಕ್ಕಂಥ ಎಲ್ಲ ತಂಡದವರಿಗೂ ಕೋಟಿ ಕೋಟಿ ವಂದನೆಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ಡಾಕ್ಟರ್ ಗುರುರಾಜರಾವ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ನಿರೀಕ್ಷೆಯಂತೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಶ್ರೀ ಶೃಂಗೇರಿ ಎಚ್.ಎಸ್. ನಾಗರಾಜ್ ಅವರು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತೇನೆ. ಇದು ಶ್ರೀನಿವಾಸ ಅವರ 8ನೇ ಕೃತಿ. ಈ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಿದೆ. ಪುಸ್ತಕದ ಮುಖಬೆಲೆ 160 ರೂಪಾಯಿ ಇದೆ. ಇವತ್ತು ಅದನ್ನು 100 ರೂಪಾಯಿಗಳಿಗೆ ಆ ಪುಸ್ತಕವನ್ನು ಮಾರಾಟ ಮಾಡಲಾಗ್ತಿದೆ. ದಯಮಾಡಿ ಪುಸ್ತಕವನ್ನು ಕೊಂಡ್ಕೊಂಡು ಓದಿ ಶ್ರೀನಿವಾಸ್ ಅವರ ಕಾರ್ಯವನ್ನು ನಾವು ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊತೇನೆ. ಗಳಿಗೆ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ವೇದಿಕೆ ಕಾರ್ಯಕ್ರಮದ ಕಡೆಯ ಹಂತ ವಂದನಾರ್ಪಣೆ, ಅದನ್ನು ಸಂಸ್ಥೆಯ ನಿರ್ದೇಶಕರಲ್ಲೊಬ್ಬರಾದಂತಹ ಶ್ರೀ ಓಂ ಗಣೇಶ್ ಅವರು ಮಾಡಬೇಕು ಅಂತ ಹೇಳಿ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಶಾಸ್ತ್ರಿಗಳು ಹೇಳಿದಂಗೆ ವೇದಿಕೆಗೆ ಉಪಸ್ಥಿತರಿರ್ತಕ್ಕಂಥವ್ರಿಗೆ ಮಾತ್ರ ವಂದನಾರ್ಪಣೆ. ಕಾರ್ಯಕ್ರಮ ಈಗ ನೆಕ್ಸ್ಟ್ ಚಾಲನೆಯಲ್ಲಿರುತ್ತೆ, ಅವರಿಗೆ ನಾವು ವಂದನ ಅನಂತ ಅಂತ ಹೇಳ್ತೀವಿ. ಈ ದಿನದ ವಿಶೇಷ ಕಾರ್ಯಕ್ರಮ ಅಜೇಯ ಸಂಸ್ಕೃತಿ ಬಳಗದಿಂದ ಭಾಳಷ್ಟು ಕಾರ್ಯಕ್ರಮಗಳು ನೆರವೇರ್ತಾನೆ ಇದೆ. ಇದೇ ರಂಗಮಂದಿರದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸುದೀರ್ಘವಾಗಿ ನಡೀತಾ ಇದೆ. ಇದು 8ನೇ ವರ್ಷ ನಮ್ಮ ಈ ಕಾರ್ಯಕ್ರಮದ ಒಂದು ದಾಪ ಹಾಕ್ಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಅವರು ಈ ವಿಶೇಷವಾದ ಎಲ್ಲೆಲ್ಲೂ ಸಂಗೀತವೇ ಈ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿದಾಗ ಭಾಳಷ್ಟು ದಿನಗಳ ಪರಿಶ್ರಮ. ಅವರು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ವೇದಿಕೆ ಅಲಂಕರಿಸಿ ಕಾರ್ಯಕ್ರಮವನ್ನು ರೂಪಾರಿ ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಎಲ್ಲ ಅಜೇಯ ಸಂಪ್ರದಾಯ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳು. ವಿಶೇಷವಾಗಿ ಶೃಂಗೇರಿ ಎಚ್.ಎಸ್. ನಾಗರಾಜ್ ಅವರು ಪ್ರಾಂಶುಪಾಲರು, ಶ್ರೀ ಗುರುಖ ಸಂಗೀತ ಮಹಾವಿದ್ಯಾಲಯ. ಅವ್ರ ಹೆಸರೇ ನಾಗರಾಜ್. ರಾಜಾದಿರಾಜ ಸಂಗೀತದಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ಸಂಗೀತ ಬಲ್ಲವರು ರಾಜರಂತೆ, ಅವ್ರ ಹೆಸರಲ್ಲೇ ನಾಗರಾಜ ಅಂತ ತೋರಿಸ್ಕೊಂಡಿದ್ದಾರೆ. ಇವರೆಲ್ಲ ಪರಿಚಯ ಹಾಡಲ್ಲಿ ಯಾವ ರೀತಿ ರಾಗಗಳು ಇದ್ದಾವೆ, ಅದೇನೇನು ರಾಗಗಳು ಅಂಥೇಳಿ ನಾವು ಹಾಡಲ್ಲಿ ಕೇಳ್ತೀವಿ. ಆ ಹಾಡಿಗೊಂದು ರಾಗ ಕೊಟ್ಟು ಆ ರಾಗ ವಿಶೇಷತೆ ಹಾಗೂ ಶಾಸ್ತ್ರೀಯ ಸಂಗೀತ, ರಾಗರಾಜಿತ ಹಾಗೂ ಭಕ್ತಿ ಚಲನಚಿತ್ರ ಗೀತೆಗಳ ವಿಶೇಷತೆಯನ್ನು ಇವತ್ತು ನಿಮಗೆ ಮೂಡಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಂದು ಸಭೆಗೆ ಬಂದು ಅಲಂಕರಿಸಿ ನಮ್ಮ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತದೆ. ಅವರಿಗೂ ಅನಂತ ಅನಂತ ವಂದನೆಗಳು. ನಿಮ್ಮವ್ರಿಗೂ ನಮ್ಮ ರಾಮಾಚಾರ್ಯರು ಅವರಿಗೆ ನಮ್ಮ ಅಜೇಯ ಸಂಸ್ಕೃತಿ ಬಳಗದ ಅಧ್ಯಕ್ಷರು, ಜಿಲ್ಲಾ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾಗೂ ಅವರು ಸುಗಣ ಮೆಮೋರಿಯಲ್ ಟ್ರಸ್ಟ್ ಆರಂಭಿಸುವ ನಮ್ಮ ಒಂದು ನಿಟ್ಟಿನಲ್ಲಿ ಈ ಅಜೇಯ ಸಂಸ್ಕೃತಿ ಬಳಗದ ಅಧ್ಯಕ್ಷರಾಗಿಯೂ ಈ ದಿನದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಾಲನೆ ಕೊಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಬಂದು ಉಪಸ್ಥಿತರಿದ್ದು
ಅಲಂಕೃತವಾಗಿರ್ತಂಥ ನಮ್ಮ ಕಾರ್ಯಕ್ರಮ ಬಂದು ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರ ಅವರಿಗೂ ಅನಂತ ಅನಂತ ವಂದನೆಗಳು. ನಾಗರಾಜ್ ಅವರು ನಮ್ಮ ಅಜೇಯ ಸಂಸ್ಕೃತಿ ಬೆಳೆದ ಬೆನ್ನೆಲುಬು, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಇವರು ಬ್ಯಾಂಕ್ ನಿವೃತ್ತರು, ಯಾಕಂದರೆ ನಮ್ಮ ಸಂಸ್ಕೃತಿ ಬಳಗಕ್ಕೆ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಈ ಕಾರ್ಯಕ್ರಮ ಬಂದು ಅಂದಗೊಳಿಸ್ಬಿಟ್ಟಿದ್ದಾರೆ. ಅವರಿಗೂ ನಮ್ಮೆಲ್ಲ ಪರವಾಗಿ ಅಜಯ ಸಂಸ್ಕೃತಿ ಬಳಗವರಿಗೆ ಅನಂತ ಅನಂತ ವಂದನೆಗಳು. ಡಾಕ್ಟರ್ ಬಿ ಗುರುರಾಜರಾವ್ ಬೆಂಗಳೂರು ಬಹಳ ದೂರದಿಂದ ಬಂದಿದ್ದಾರೆ. ಅಜಯ ಸಂಸ್ಕೃತಿ ಬಳಗದ ನಮ್ಮ ಬಳಗದವರೇ ಅವರು. ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ಈ ರೀತಿದೆ ಹೀಗಿದೆ ಅಂದಾಗ, ಇಲ್ಲ ನೀವು ಕಾರ್ಯಕ್ರಮ ನೆರವೇರಿಸಿ, ನಾನು ಖಂಡಿತವಾಗಿ ಬಂದು ನಿಮ್ಮ ಕಾರ್ಯಕ್ರಮ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮ ನೆರವೇರಿಸ್ಕೊಡ್ತೀನಿ ಅಂದರೆ ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲ ಪರವಾಗಿ ಹಾಗೂ ಅಜಯ ಸಂಸ್ಕೃತಿ ಬಳಗಗಳ ಅನಂತ ವಂದನೆಗಳು. ಹಾಗೂ ಈ ಕಾರ್ಯಕ್ರಮವನ್ನು ಈಗ ಸ್ಟೇಜ್ ಕಾರ್ಯಕ್ರಮವನ್ನು ಅನಂತ ವಂದನೆಗಳು ಮುಗಿಸ್ತಾ ಇದ್ವಿ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಶೃಂಗೇರಿ HS ನಾಗರಾಜ್ ಅವರಿಗೆ ನಾವು ಬಿಟ್ಕೊಡ್ತಾ ಇದ್ದೀವಿ. ಯಾಕಂದರೆ ನಿರ್ವಹಣೆ ಮತ್ತು ಇವೆಲ್ಲ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಈಗ ಕಾರ್ಯಕ್ರಮ ಚಾಲನೆಗೊಳ್ಳುತ್ತದೆ, ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವೇದಿಕೆ ನಮಸ್ಕಾರಗಳು ಎಲ್ಲರೂ. ಸಾರಥಿ ಸತ್ಯಂ ಪರಂ ಧೀಮಹಿ.